ಹಾಯ್ ಎವ್ರಿವನ್, ಸ್ವಲ್ಪನೂ ಕಹಿ ಇಲ್ಲದೆ ಈ ರೀತಿಯಾದ ಹಾಗಲಕಾಯಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ತೆಳುವಾಗಿ ಹೆಚ್ಕೊಂಡ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ನೆನೆಲಿಕ್ಕೆ ಇಟ್ಟು ನಂತರ ಇದನ್ನು ಹಿಂಡಿ ರಸ ತೆಗೆದ್ರೆ ಹಾಗಲಕಾಯಿದು ಕಹಿ ಎಲ್ಲ ಕಡಿಮೆ ಆಗುತ್ತೆ. ಈಗ ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಂಡು ನಂತರ ಕೊತ್ತಂಬರಿ ಕಾಳು, ಜೀರಿಗೆ, ಕಾಳು ಮೆಣಸು, ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಬಿಳಿ ಎಳ್ಳು ಹಾಕಿ ಹುರಿದು ಫ್ಲೇಮ್ ಆಫ್ ಮಾಡಿ ಒಣಕೊಬ್ಬರಿ ತುರಿ ಹಾಕಿ ಇದನ್ನು ತರಿತರಿಯಾಗಿ ಪೌಡರ್ ಮಾಡಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಿಸಿ ಹಾಗಲಕಾಯಿನ ಹಾಕಿ ಹುರಿದು ಎತ್ತಿಟ್ಕೊಂಡು ಈಗ ಅದೇ ಪ್ಯಾನ್ನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಒಣಮೆಣಸು, ಹಿಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮೆಟೊ ಹಾಕಿ ಇದನ್ನು ಬಾಡಿಸಿ ಫ್ರೈ ಮಾಡಿಕೊಂಡ ಹಾಗಲಕಾಯಿ, ಹುಣಸೆ ರಸ, ಬೆಲ್ಲ ಹಾಕಿ ಬೇಯಿಸಿ ರೆಡಿ ಮಾಡಿಕೊಂಡ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿ.